Oh my god! ಹುಡುಗರು ಡ್ಯಾನ್ಸ್ ಮಾಡ್ಸೋದು ಡ್ಯಾನ್ಸ್ ಸಿರಿ ನೋಡು ಹಾಯ್ ಮಾಡು ನಡಿ ಬಾ ಬಾ ಎಲ್ಲರೂ ಅಲ್ಲಿ ಅದಾರ ಬಾ ಹಾಂ ಇರ್ಲಡಿ ನಡಿ Free to be you, free to be you. Pick up the mayor. Free to be you, free to be you. 때론 아이들처럼 웃고 자꾸 나를 밀어간 것 같아. 살아가기 위해서는 항상은 더 이상 강요하지. Free to be you. Free to be you. Free to be you. Free to be you. 세상 사람들 모두 내게 말하지. 산다는 건 멋지단 거라고. 누구나 하고 싶은 네 맘속에 잊기만 할 수는 없다고. Free to be you. Free to be you. Free to be you, free to be you. Sign of the time, sign of the time. If you're searching for yours, then I'm searching for mine. Looking for the truth to feel divine. In sexual crimes and cocaine lines. I'm choking on the rope of the misanthrope. I gotta heal my body just in order to cope. I got the world on my shoulders and the need to run. As all my sexual partners blur into one. As I enter phase 2 and deprive the soul of understanding. No mind control to stop me or stop you. Merging into one is what we choose to do. The memories of earlier lives just pay the price to metamorphosize. And as the crows tear through our bonds, we shine some of the time. Free to be you, free to be you. Free to be you, free to be you. ಮತ್ತೆ ರೀ ಫ್ರೆಂಡ್ಸ ನೋಡ್ರಿ ಟೈಮು ಕರೆಕ್ಟಾಗಿ 3 ಗಂಟೆ ಆಗೈತಿ. ಇನ್ನೊಂದಿಷ್ಟು ಕಮ್ಮಿ ಐತಿ 3 ಗಂಟೆ ಆಗಕ್ಕೆ. ಗ್ರಹಣ 3ಕ್ಕೆ ಸ್ಟಾರ್ಟ್ ಅಂತೇಳಿ ಹೇಳಕತ್ತಾರ. ಒಂದೊಂದು ಚಾನಲ್ದಾಗ ಒಂದೊಂದು ಥರ ಹೇಳ್ತಾರೆ ರೀ.
ಇಲ್ಲಿ ನೋಡ್ರಿ ಈಗ ನೋಡ್ರಿ ನಮ್ಮ ಟಿ ವಿ ಸದ್ಯಕ್ಕೆ ಹಿಂಗೆ ನೋಡಕತ್ರ ಏನೂ ಕಾಣಂಗಿಲ್ಲ ರೀ ಫ್ರೆಂಡ್ಸ. ಅಷ್ಟು ಹೊಸ ಟಿ ವಿಯಪ್ಪ ಅಂತ ಅನ್ಸುತ್ತೆ. ಹೀಗೆ ಜಸ್ಟ್ ತೊಗೊಂಬಂದಿರೋ ಟಿ ವಿ ಹೊಸ ಟಿ ವಿ ಅಂತೇಳಿ ಅನ್ಸುತ್ತಾ. ನಾನು ಕೂಡ ಕಾಣಕತ್ತೀನಿ ನೋಡ್ರಿ. ಈ ಕವರು ಕೂಡ ತೆಗೆದಿಲ್ಲ ಟಿ ವಿದು. ಇಲ್ಲೇ ಹೋಗೈತ್ರಿ ಮೇನ್ ಎಲ್ಲೇ ಹಿಂಗೆ 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 ನೋಡ್ರಿ. ಆ ಟಿ ವಿ ಸಂಬಂಧ ನಾನು ಈ ಲುಕ್ ಚೇಂಜ್ ಮಾಡಿದೆ ನಮ್ಮ ಮನೇದು. ಅದನ್ನ ಅಲ್ಲಿಟ್ನಿ, ಈ ಕಬೋರ್ಡ್ ಅಲ್ಲಿಟ್ನಿ. ಎಷ್ಟು ನೋಡಿರಿ ಇಲ್ಲಿ ದೂರ ನೋಡಿದ್ರೆ ಎಷ್ಟು ದೊಡ್ಡ ಜಾಗ ಐತೆ ನಮ್ದು ರೂಮ. ಒಡೆದ್ಬಿಟ್ಟ ನಮ್ಮ ಮೊಮ್ಮಗುಂಡ ನೋಡ್ರಿ. ಸದ್ಯಕ್ಕೆ ಮಕ್ಕಳು ಮಕ್ಕೊಂಡಾರ. ನಾನು ಬೆಳಗ್ಗೆ ಕೂಡ ಕಸ ಹುಡುಗಿ ಮನೆ ಅದೆಲ್ಲ ಒರೆಸಿದ್ದೆ ರೀ. ನೋಡ್ರಿ ಎಷ್ಟು ನೀಟ್ ಕಾಣುತ್ತೆ ಅಂತೇಳಿ. ಅವ್ರು ಮಕ್ಕೊಂಡಾರ, ಅವ್ರಿಗೆ ಊಟ ಮಾಡಿಸಿದ್ದಾರೆ. ಅಲ್ಲಿಂದ ಬಂದ ತಕ್ಷಣ ಫಸ್ಟ್ ನೀರಿಟ್ಟು ಒಂಚೂರು ಸಜ್ಕ ಮಾಡಿದ್ನಿ. ಯಾಕಂದ್ರೆ ಏನೂ ಉಳಿಯಂಗಿಲ್ಲಲ್ಲ ಸಜ್ಕ ಮಾಡಿದರೆ, ಅನ್ನೋದೇನು ಬೇಡ ಅಂತ. ನನಗೊಂದಿಷ್ಟು ಹೋಳ್ಗೆ ಅನ್ನ ಸಾಂಬಾರೆಲ್ಲ ಇತ್ತು ನೋಡ್ರಿ. ಇಲ್ಲಿ ಮಕ್ಕೊಂಡಾರ. ಅವ್ರಿಗೆ ಅವ್ರಿಗೆ ಜಳಕ ಮಾಡಿ ಅವ್ರಿಗೆ ಜಳಕ ಮಾಡಿಸಿ ನಾನು ಜಳಕ ಮಾಡಿ ಪಟ್ಟನ ಊಟ ಮಾಡಿಸಿದ್ದಾರೆ ಅವ್ರಿಗೆ. ಫಸ್ಟ್ ಊಟ ಮಾಡಿ ಮತ್ತು ನಮ್ಮ ಮನೆಯವರು ಕರ್ಕಿ ತೊಗೊಂಬಂದಿಟ್ಟಿದ್ರಿ ಬೆಳಗ್ಗೆನೆ. ಕರ್ಕಿ ಎಲ್ಲ ಇದ್ರೊಳಗೂ ಹಿಟ್ಟು, ಬ್ಯಾಳಿ, ರವೆ ಅಷ್ಟರೊಳಗೂ ಹಾಕಿದ್ದೆ, ನೀರೊಳಗೂ ಹಾಕಿದ್ದೆ ರೀ. ನೀರೇ ಇವತ್ತು ಬರೀ ಒಂದು 3 ಕೊಡ ಅಷ್ಟೇ, ಟಾಕಿ ತಿಕ್ಕಿಲ್ಲ. ಆದ್ರೆ ಹಾಗೆ ಕೈ ಆಡಿಸಿ 3 ಕೊಡ 2 ಕೊಡ ಅದಕ್ಕೆ ಸುರ್ವಿನಿ, 1 ಕೊಡ ತುಂಬಿಟ್ಟಿನಿ. ನಾಳೆಗೆ ಮತ್ತು ನಮಗೆ ನೀರು ಕುಡಿಯೋಕೆ ಸಿಗಂಗಿಲ್ಲ, ಕರ್ಕಿ ಹಾಕಿಟ್ಟಿನಲ್ಲ. ನಾನು ನಾಳೆ ಒಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ್ಕೋತೀನಿ ನೋಡ್ರಿ. ಹಿಟ್ಟಿನಾಗ ಎಲ್ಲದ್ರಾಗೂ ಕರ್ಕಿ ಹಾಕೀನಿ. ದೇವ್ರ ಮುಂದೆ ಕೂಡ ನಾನು ಕರ್ಕಿ ಇಟ್ಟೀನಿ. ಗ್ರಹಣ ಮುಗಿದಾದ್ಮೇಲೆ ಪೂಜೆ ಮಾಡೋಕೆ ಬರ್ತಾ ಅಂಥೇಳಿ ನೋಡ್ರಿ. ಒಮ್ಮೆ ಸಂಜೆ ಕಡ್ಗಿ ಗ್ರಹಣ ಮುಗಿಯೋಣ ಒಂದು ಸ್ವಲ್ಪ ಕಸ ಹಚ್ಚಿ ಮನೆ ಒರೆಸಿ ಚಾದು ಏನಾರ ಮಾಡಿ ಅವ್ರಿಗೊಂದಿಷ್ಟು ಹುಡುಗರಿಗೂ ಇದನ್ನು ಮಾಡ್ಕೇಸಿ ಸ್ಟಾರ್ಟ್ ಮಾಡ್ತೀನಿ ರೀ. ಹೋಳಿ ಹಬ್ಬ ಹೆಂಗಿತ್ತು ರೀ ಇವತ್ತು ನಾಳೆ ಅನ್ಕೋತ. ಹೋಳಿ ಹಬ್ಬ ಅರ್ಧ ಜನ ಇವತ್ತು ಮಾಡಿದ್ರಿ. ಈ ವರ್ಷ ಚೆಂದ ಆಗ್ಲಿಲ್ಲ ರೀ ನಮ್ಮ ಹೋಳಿ. ನೋಡ್ರಿಲ್ಲಪ್ಪ ಬಣ್ಣನಂದು ಅಷ್ಟು ಕ್ಲೀನಾಗಿ ತಕ್ಕೊಂದಿವಿ ಅಂದ್ರೂ ಕೂಡ ಬಣ್ಣ ನೋಡ್ರಿ ಇಲ್ಲ ಏನತ್ತೈತಿ. ಇವತ್ತ ನಾಳೆ ಅನ್ಕೋತ ಹೋಳಿ ಹಬ್ಬನ ಬಣ್ಣನ ಇಲ್ಲಿ ಆಡ್ಬಿಟ್ರು. ನಮ್ಮ ಕಡೆ ಇವಾಗ ನಮ್ಮ ಬಿಲ್ಡಿಂಗ್ದವ್ರದಾರಲ್ಲ ಅವರು ಹೋಳಿ ಹಬ್ಬನ ಆಡಿಲ್ಲ. ಅವರು UP ಸೈಡ್ದವ್ರು ಅವರು ನಾಳೆಗೆ ಆಡ್ತಾರಂತ. ಅವಾಗ ನಾವು ಆಡಂಗಿಲ್ಲ ಸಾಕು. ಯಾಕಂದರೆ ಇಷ್ಟು ನೋಡಿರಲ್ಲ ಎಷ್ಟು ನೀರು ಅದು ಬೀಳಾಕತ್ತಿತ್ತು. ಹುಡುಗರು ಕೂಡ ಅಷ್ಟು ಆಟ ಆಡಿದ್ರು. ಆದರೆ ಕೇಳಂಗಿಲ್ಲ ರೀ ಹುಡುಗರು ಆಡತ್ತಾರ. ಆದ್ರೆ ಶ್ರೀನ ನಾಳೆಗೆ ಸಾಲಿ ಕಳಿಸಿಬಿಡ್ತೀನಿ ರೀ. 12 ಗಂಟೆ ತನಕ ಅಲ್ಲಿ ಇರ್ತಾನೆ. ಓಂಕಾರ ಒಬ್ಬನೇ ಅವ್ನ ಒಳಗೆ ಹಾಕೊಂಡು ಏನಾದರೂ ಕೆಲಸ ಮಾಡೋಕೆ ನಡೀತೈತಿ. ಸ್ಟಾರ್ಟ್ ಆಗೋದೇ 12 ಗಂಟೆ ಮ್ಯಾಗ ರೀ. ಹೆಂಗಂದ್ರೆ ಹುಡುಗರು ನೋಡ್ರಿ ಇಲ್ಲಿ ಮಧ್ಯಾಹ್ನ ಸಾಲಿ ಇರುತ್ತೆ. 1 ಗಂಟೆಲಿಂದ ಸಾಲಿ, ಇಲ್ಲಾಂದ್ರೆ 1 ಒಳಗೆ ತನಕ ಸಾಲಿ. ಬೆಳಗ್ಗೆ ಹೋದರು 1 ಗಂಟೆ ಒಳಗೆ ಬರ್ತಾರೆ. ಲೇಟಾಗಿ ಹೋದರು 1 ಗಂಟೆ ಸುಮಾರಿಗೆ ಹೋಗ್ತಾರೆ. ಇವಾಗ ಸೋನಿನೂ 1 ಗಂಟೆ ಸುಮಾರಿಗೆ ಸಾಲಿಗೆ ಹೋಗ್ತಾಳೆ. ಇವತ್ತು ಸುಟ್ಟಿ ಕೊಟ್ಟಾರ. ಎಲ್ಲ ಗೌರ್ಮೆಂಟ್ ಹಾಲಿಡೇ ಇವತ್ತು ಕೊಟ್ಟಾರ. ಅದು ಇವತ್ತು ಗ್ರಹಣ ಇರೋ ಸಂಬಂಧ ಹಬ್ಬನ ನಾಳೆಗೆ ಮಾಡ್ತಾರಂತ. ಅರ್ಧ ಜನ ಹಂಗೆ ಅರ್ಧ ಜನ ಹೋದ ವರ್ಷ ನೋಡಿರಲಿಲ್ಲ ವಿಡಿಯೋದೊಳಗೆ ಎಲ್ಲರೂ ಶಿಸ್ತು ಡಾನ್ಸ್ ಏನೋ ಮಸ್ತ್ ಮಾಡಿದ್ವಿ. ಅದೇ ಎಲ್ಲರೂ ಕೂಡಿ ಇವತ್ತು ಅಲ್ಲಿ ಮಾಡಿದ್ವಿ. ಅಲ್ಲಿ ಇನ್ನೂ ಒಂಥರ ಗೋವಾದಾಗ ಮ್ಯಾಲೆಲ್ಲ ಹಿಂಗತೆ 4-5 ಥರ ಪೈಪ್ ಹಾಕಿ ಪೈಪ್ಲಿಂದ ಕಾರಂಜಿಗತೆ ನೀರು ಬೀಳಬೇಕು. ಅಷ್ಟು ಮಸ್ತ್ ರೆಡಿ ಮಾಡಿರ್ತಿದ್ರಿ. ಈ ಸಲ ಅವರು ಕೂಡ ಬರೀ ಒಂದು ಶವರ್ಲಿಂತ ನೇರ ಒಬ್ಬರು ನಿಂತ ಬಿಡಾಕತ್ತಿದ್ರು. ಇಷ್ಟ ಆಯ್ತು ನೋಡ್ರಿ. ನಮ್ಮ ಒಮ್ಮೂರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಹ್ಯಾಪಿ ಹೋಲಿ. ಹೋದ ವರ್ಷದಿಂದ ಅವಾಗ ನೆನಪಿಲ್ಲ, ಸರಿಗೆ ನೆನಪಿತ್ತು. ಮತ್ತು ವಿಡಿಯೋದಾಗ ನೋಡೋ ಮುಂದಾಗ ಹ್ಯಾಪಿ ಹೋಲಿ ಅಂದ್ರೆ ಗೊತ್ತಾಗುತ್ತೆ ಅವಾಗ. ಶಿಪ್ಪ ನಿಮ್ಮ ಕಡೆ ಹಬ್ಬ ಎಲ್ಲ ಹೆಂಗೆ ಆಚರಿಸಿದ್ರಿ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಬಗಲ ಇದ್ರ ಮ್ಯಾಗೆ ತಗೋಪು ಎತ್ತಿ ತಗೊಂಬ ಮನ್ಯಾಗ. ಫ್ರೆಂಡ್ಸ ನೋಡ್ರಿ ಹೋಳಿ ಹಬ್ಬ ಮುಗೀತು. ಮತ್ತು ನಿನ್ನೆನೆ ನಮ್ಮ ಮನ್ಯಾಗ ನಮ್ಮಣ್ಣ ಲಗೇಜ್ ಇಡೋರಿದ್ರು ಟಮಾಟಿ ಅವೆಲ್ಲ. ಆದ್ರೆ ನಿನ್ನೆ ಬಸ್ ಮಿಸ್ ಆಯ್ತಂತ ಅವ್ರಿಗೆ. ರಾಶಿಗೆ ಹೋಗಿದ್ರಲ್ಲ, ಹಾಗಾಗಿ ಲೇಟಾಗಿ ಬಂದ್ರು. ಮತ್ತೇನು ಮಾಡ್ಯಾರಂದ್ರೆ ನಿನ್ನೆ ಹಂಗೆ ವಾಪಸ್ ಮನೆಗೆ ಹೋಯ್ದವು ಎಲ್ಲ ಬಿಚ್ಚಿಟ್ಟು ಮತ್ತೊಳ್ಳೆಲ್ಲ ಪ್ಯಾಕ್ ಮಾಡಿ ಇವತ್ತು ಬೆಳಗ್ಗೆ ಬಸ್ಸಿಗೆ ಭಾಗ್ಯವಾಡಿ ಬಸ್ಸಿಗೆ 9 ಗಂಟೆಗೆ ಇತ್ತಂತ. ಆ ಬಸ್ಸಿಗೆ ಮುಂಜಾನೆ ಕುಂದಿರ್ಸಾರ. ಫಸ್ಟ್ ಟೈಮ್ ಇದು ಮುಂಜಾನೆ ಬಸ್ಸಿಗೆ ಇಟ್ಟಿದ್ದು ಅವ್ರ ಲಗೇಜ. ಯಾಕಂದರೆ ಎಲ್ಲ ಅವ್ರು ತೊಗೊಂಬಂದಿದ್ದು ಕಾಯಿಪಲ್ಲೆ ಅವೆಲ್ಲ ನಮ್ಮ ಸಂಬಂಧ ಜಾಸ್ತಿ ತೆಗೆದಿಟ್ಟಿರ್ತಾರ, ಎಲ್ಲ ಹಾಳಾಕವಂತೇಳಿ ಮತ್ತು ಮುಂಜಾನೆ ಬಸ್ಸಿಗೆ ಇಟ್ಟಾರ ನೋಡ್ರಿ. ಈಗ ಎಷ್ಟು ಗಂಟೆ ಆಗಿತ್ತು ಟೈಮ್ ಅಂದರೆ 8ಗೆ ಬರ್ತಂತ ಹೇಳಿದ್ರು. 8 ಮತ್ತು 10 ನಿಮಿಷ ಆಗಕ್ಕೆ ಬಂದೈತಿ. ನಮ್ಮ ಮನೆಯವರು ಕೂಡ ಅದನ್ನು ಹೋಗಿ ತೊಗೊಂಬಂದ್ರೆ ತಿರುಗಿ ಮನೆಗೆ 8 ಗಂಟೆಗೆ ಬರ್ತಂತ ಹೇಳಿದ್ರು ಬಸ್ಸು. ಲಗೇಜ ಬಿಸ್ತೀವ್ರಿ. ಖುಷಿ ಅನ್ಸುತ್ತೆ ನೋಡ್ರಿ. ನಾವು ದೂರ ಅದೀವಿ ಅಂದರೂ ಕೂಡ ನಮ್ಮ ಇದನ್ನ ಆತ ನಮ್ಮ ಅತ್ತೆಯರ ಆತ ಎಲ್ಲರೂ ನಮಗೆ ಈ ಥರ ಏನಾರು ಇರಲಿ ಹೊಲ್ದಾಗ ಬಂದಿದ್ದು ಇದನ್ನು ನಮಗೆ ಮಿಸ್ ಮಾಡೋಕೆ ಕೊಡಂಗಿಲ್ಲ. ಕಡ್ಲಿ ಸೀಸನ್ ಬಂದಾಗ ಕಡ್ಲಿ ಸೀಸನ್ ರೀ. ಕರ್ಚಿಕಾಯಿ ಅಂತೇಳಿ ಪಲ್ಯ ಮಾಡೋದು ಬರುತ್ತಲ್ಲ, ಕರ್ಚಿಕಾಯಿ ಬಂದ್ರೆ ಕರ್ಚಿಕಾಯಿ ಎಲ್ಲನೂ ನಮ್ಗೆ ತಲುಪಿಸ್ತಾರೆ ರೀ. ಏನು ಅಷ್ಟೈತಪ್ಪ ಶಿವನೇ ನೋಡಲ್ಲಿ. ಇಂಥ ಫ್ಯಾಮಿಲಿನ ಪಡ್ಯಾಕೆ ನಾವು ಪುಣ್ಯ ಮಾಡಿರ್ಬೇಕ್ರಿ.
ಪುಣ್ಯ ಮಾಡನು ಮಾಡೀವಿ. ಯಾಕಂದ್ರೆ ಗೋವಾ ಕರ್ನಾಟಕ ಗೋವಾ ಅಂದ್ರೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ. ಅಂದ್ರೂ ಕೂಡ ನಮ್ಗೆ ಯಾವುದೇ ಸೀಸನ್ ಇರಲಿ ರೀ, ಕಡ್ಲಿ ಸೀಸನ್ನು ಬಾರಿಹಣ್ಣು ಸೀಸನ್ ಏನೂ ಇಲ್ಲ ಅಂದರೂ ಕೆಲವೊಂದು ಟೈಮ್ದಾಗ ಹಿಟ್ಟು ಖಾರ ಬ್ಯಾಳಿ ಇಂಥವೆಲ್ಲ ನಮಗೆ ಇಲ್ರಿ ಅಂತಂದ್ರೆ ನಮಗೆ ಅವರು ಬಸ್ಸಿಗೆ ಇಟ್ಟು ಕಳಿಸ್ತಾರೆ ನೋಡ್ರಿ. ಬಾರೆ ಊರ್ಲಿಂದ ಬಂದಿರೋ ಲಗೇಜ್ ಬಿಚ್ ಹಿಟ್ಟು ಹಾಕ್ಯಾರೇನಂತೀನಿ ನಾನು. ವಜ್ಜೆ ಐತಂದ್ರೆ ಇಲ್ಲ, ನಿಮ್ಮ ಮನಿನೇ ಹಾಕಿಲ್ಲ, ಇವತ್ತು ಒಳ್ಳೆ ಮನೆಗೆ ಹೋಗಿ ಒಳ್ಳೆ ಬಂದೈತಲ್ಲ ಮತ್ತೆ ಲಗೇಜ್ ಅದು. ಏ ಶ್ರೀ ಏನು ಕಳ್ಸ್ಯಾರ ನೋಡಮ್ ಬಾ. ಕಾಕ ಏನು ಕಳ್ಸ್ಯಾರ ನೋಡಮ್, ಪಪ್ಪ ಏನು ಕಳ್ಸ್ಯಾರ ನೋಡಮ್ಮ ಅಂತು. ಪಪ್ಪ ಏನ ಕಳ್ಸ್ಯಾನಂತ ಬಾ. ಕಡ್ಲಿ ಕಳ್ಸ್ಯಾನ. ವಾ ಕಡ್ಲಿ ಕಳ್ಸ್ಯಾರ. ಮತ್ತೆ ಈಗೆಲ್ಲ ಕಡ್ಲಿ ರಾಶಿ ಆಗ್ಯಾವ್ರಿ ಆಲ್ಮೋಸ್ಟ್. ಈ ಕಡ್ಲಿ ಇಲ್ಲೀಗ ಒಂದು ಹೊಲ್ದಾಗ ಇತ್ತಂತೇಳಿ ಕಳ್ಸ್ಯಾರ. ನಂದೆ ನೀವು ಈ ತರ ದೂರ ಇದ್ದವರು ನಿಮಗೂ ಕೂಡ ಯಾರಾದ್ರೂ ಈ ತರ ಲಗೇಜ್ ಇಡ್ತಿದ್ರ ಕಮೆಂಟ್ ಮಾಡಿ ಹೇಳ್ರಿ, ಖುಷಿ ಆಗುತ್ತ. ಯಾಕಂದ್ರೆ ನಾವು ಇಷ್ಟು ದೂರ ಇರ್ತೀವಿ, ಎಲ್ಲ ಪ್ರತಿಯೊಂದನ್ನು ಕೊಂಡು ತಿನ್ನೋದು. ನಿನ್ನೆ ನಾವು ಬದ್ನಿಕಾಯಿನ 10 ರೂಪಾಯಿ ಕೊಟ್ಟು 1 ಕಿಲೋ ತಂದ್ರೆ ಯವ್ವ ಇಂಥ ಬದ್ನಿಕಾಯಿ ನಾವು ಎಷ್ಟು ದನಕ್ಕೆ ಇಡ್ತೀವಪ್ಪ ಅನ್ನಂಗೆ ಅನಿಸ್ತು. 10 ರೂಪಾಯಿ ದೊಡ್ಡದಲ್ರಿ, ತಗೊಂಬಂದು ತಿನ್ನೋದು ಹೇಳ್ರಿ. ಸದ್ಯಕ್ಕೆ ನಮ್ಮ ಊರಾಗ ನಮ್ದು ಇಷ್ಟು ಕಾಯಿಪಲ್ಲೆ ಇದು ಐತಲ್ಲ ಜಗ್ಗರಿ. ಇಲ್ಲಿ ಬಂಗಾರನೇ. ಮತ್ತು ಊರಾಗ ನಮ್ಮ ಇದ್ರಾಗೆ ಜಗ್ಗ ಮಂದಿ ಇಸ್ಕೊಂಡು ಹೋಗ್ತಾರ. ಇಲ್ಲಿ ನಮಗೆ ಬಂಗಾರನೇ. ಮತ್ತು ಶ್ರೀ ವಾವನ್ನು ವಾವ್, ಓ ಮೈ ಗಾಡ್. ನೋಡಿ ನಿಂಬೆಹಣ್ಣು ಮೇನ್ ಬೇಕಿತ್ತು ನನಗೆ. ನಾನು ನಿಂಬೆಹಣ್ಣು ಅದಕ್ಕೆ ನಿನ್ನೆ ನೆನಪಾಗಿದ್ರು ಇದು ಮಾಡಿ. ಯಪ್ಪು ಮೆಣಸಿನ್ಕಾಯಿ ಕಡ್ದ ಮಿರ್ಚಿ ರೇ ಒಮ್ಮೋ ಖಾನೆ ಖಾನೆ. ವಾ ಕದ್ಲಿ ಕದ್ಲಿ ಕದ್ಲಿ. ಹೌದು ಕರ್ಚಿಕಾಯಿ ಕರ್ಚಿಕಾಯಿ. ಏನು ಆಗ ಅಲ್ಲ, ಇದಕ್ಕೆ ಮುಲ್ಲಂಗಿ ಏನು ಅಂತಾರೆ ಇದಕ್ಕೆ. ಹೌದು, ಇದ್ರ ಹೆಸರೇ ಮುಲ್ಲಂಗಿ ಅಂತಾರೆ. ಒಂಥರ ಕೊಬ್ಬರಿ ಕಡ್ದಂಗೆ ಆಗುತ್ತೆ ಅದ್ರ ಪಲ್ಲೆ. ಇದು ನನ್ನ ಫೇವ್ರೇಟ್. ಮಾಡೋದು ಮಾಡಲಿಲ್ಲ ಹೇಳಿದ್ದೇನ ಮಾಡಿ ಕಳ್ಸಂತ. ಹುಂಚಿ ಹಣ್ಣು. ಓ ಏ ಒಮ್ಮು ಖಾರ ಐತದು, ಖಾರ ಐತಿ ಸರಿ. ಆನಿಯನ್ ಬದ್ನಿಕಾಯಿ ಅದೇ ನಿನ್ನೆ 10 ರೂಪಾಯಿ ಕೊಟ್ಟು ನಾ ತಂದೀನಿ. ನಿನ್ನ ಕೈಗೈತೆ ನನ್ನ ಕೈಗೈತೆ. ಕ್ಯಾಬೀಜ್ ಸವಾಲಿಗೆ ಹೋಗಿರ್ತಾನ್ರಿ ಅಣ್ಣ. ಮತ್ತು ಅಲ್ಲಿನೂ ಸಸದ ಕೊಡೋಣ ತೊಗೊಂಬಂದ್ಬಿಡ್ತಾನೆ ಎಷ್ಟೊಂದ. ಆಚೆ ಕಡೆ ಮನೆಗೆ ಅದೆಲ್ಲ ಕಳಿಸ್ತಾರ. ಬಡ ಬಡ ತೆಗಿ, ವಿಡಿಯೋ ಲೆಂತ್ ಆಗುತ್ತೆ ಪೂರ್ತಿ. ಶ್ರೀ
ನೀರಾಗ ಆಡು ಅಪ್ಪಾಜಿ. ಏನು ಹಾಯ್ ಫ್ರೆಂಡ್ಸ್, ಬರ್ರಿ ನೋಡ್ರಿ ಊರ್ ಕಡೆಲಿಂದ ನಮಗ್ ಬಂದಿರೋಂಥದ್ದು ಇಷ್ಟು ಬುತ್ತಿ. ಕಾಯಿಪಲ್ಲೆ ಕಾಯಿಪಲ್ಲೆ ಅಂತಾರಲ್ಲ, ನಾವು ಕಾಯಿಪಲ್ಲೆ ಒಂದು ಟ್ರೇ ಪೂರ್ತಿ ರೀ. ಟಮಾಟಿ, 1 kg ಅಷ್ಟು ಮೆಣಸಿನ್ಕಾಯಿ, ಒಣ ಕಡ್ಲಿ ರೀ, ಕೊತ್ತಂಬರಿ ಐತ್ರಿ, ಕರಿಬೇವು, ಕೊತ್ತಂಬರಿ 2 ಸೂಡ್, ದೇವದಾನ 2 ಸೂಡ್ ಕೊತ್ತಂಬರಿ, ಶೇಂಗಾ ಚಟ್ನಿ ನಮ್ಮ ಮನೆಯವ್ರಿಗೆ ಇಷ್ಟ ರೀ, 1 ಫ್ಲವರ್ ರೀ, ಇಷ್ಟು ನಿಂಬೆ ಹಣ್ಣು. ಈಗ ನಮ್ಮ ಮಗು ಹೇಳ್ಕೊಟ್ಟಿದ್ ಮುಲ್ಲಂಗಿ ಅಂತ ಒಂದೇ ಸಲ ತಂದಾಡಿದ್ದು ಪಲ್ಯ ಅಷ್ಟು ಇದಾಗಂಗಿಲ್ಲ, ಒಂದು ಹಿಂಗ ಆಗುತ್ತೆ, ನಂಗೆ ಮಾಡಕ್ ಬರಲ್ಲ. ಅದ್ರ ಟ್ರೈ ಮಾಡ್ತೀನಿ ರೀ ಸಲ. ಅಜ್ವಾನ ಕಳ್ಸ್ಯಾರಿ, ಗೆಣಸ್ರಿ, ಗೆಣಸಿನ ಒಳಗೆ ಮಾಡತ್ತೆ, ಗೆಣಸ್ ಕಳ್ಸ್ಯಾರಿ. ತಿಂತೀಯಾ? ಬ್ಯಾಡಂದ್ರೆ ನಿಲ್ಸಿರಿ. ಉಳ್ಳಾಗಡ್ಡಿ ಕಳ್ಸ್ಯಾರಿ, ತಿನ್ನಲ್ಲ. ಬದ್ನಿಕಾಯಿ ರೀ, ಇಷ್ಟು ಮೂಳು ಬದ್ನಿಕಾಯಿ ರೀ. ನಿನ್ನೆ ಗೋಳ್ ಬದ್ನಿಕಾಯಿ ತೊಗೊಂಡಿದ್ ನೀವು ಪಲ್ಯ ಮಾಡಕ. ಅಣ್ಣನವರು ತಗೋರಿ. ಸರಿ, 3 ಕ್ಯಾಬೇಜ್ ಗಡ್ಡಿ ಕಳ್ಸ್ಯಾರಿ, ಇಷ್ಟು ಉಳ್ಳಾಗಡ್ಡಿ, ಇಷ್ಟು ಟಮಾಟಿ ರೀ. ಕಡ್ಲಿ ಆ ಕಡ್ಲಿ ಚೀಲ ಕೊಡು, ಚೀಲ ಕೊಡು, ಕಡ್ಲಿ ಚೀಲ, ಚೀಲಾನೇ ಕೊಡು, ಚೀಲಾನೇ ಕೊಡು. ಇಷ್ಟು ಕಡ್ಲಿ ರೀ. ಧನ್ಯವಾದಗಳು ಮಂತೇಶ್ ಅಣ್ಣ. ಥ್ಯಾಂಕ್ ಯು. ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಇಡ್ತಿಂತಾರೆ. ಸರಿ ನಡಿ. ಮತ್ತೆ ಹುಂಚಿ ಹಣ್ಣು ಕಳಿಸ್ಯಾರ. ಹುಂಚಿ ಹಣ್ಣು ಮೊನ್ನೆ 1/2 ಕಿಲೋ ಇಲ್ಲಿ ಬಜಾರಾಗ ತೊಗೊಂಬಂದಿದ್ವಿ. ಇಷ್ಟು ಈಗ ರಗಡಾಗತ್ತೆ. ಮತ್ತೆ ನೋಡಿದ್ರ ಸನೆ ಐತ್ರಿ, ಊರಿಗೆ ಹೋಗೋದು ದೂರಲ್ಲ, ಹೆಸರಿಡಕ್ ಹೋಗಬೇಕು ನಾವು. ಆದ್ರೂ ಇಷ್ಟು ಕಳ್ಸ್ಯಾರ ನೋಡ್ರಿ. ಹೆಂಗಿದ್ರೆ ಇಡ್ತೀವಲ್ಲ ಒಂದ್ ಸ್ವಲ್ಪ ಮಾಂತ ಕಾಕಂದ ಅಲ್ಲಿಡು. ಇಂದಕ್ ಸರಿ ರೀ, 1 ನಿಮಿಷ ನೀವು. ಆಯ್ತು, ಒಂದು ಫೋಟೋ ತೆಗೆದ್ಬಿಡು. ಒಳ್ಳೆ ಐಡಿಯಾ ಮಾಡೋಣ. ಪಪ್ಪ ನನ್ನ ಜೊತೆ ಹ್ಯಾಪಿ ಹೋಳಿ ಆಡಿಲಿಲ್ಲ, ಹ್ಯಾಪಿ ಹೋಳಿ ಮಾಡಮ್ಮ, ಮಜಾ ಬರುತ್ತಾ. ಮುಚ್ಚಿಟ್ಕೋ, ಹಿಂದೆ ಕೈಯಾಗ ಮುಚ್ಚಿಟ್ಕೋ. ಕೇಳಲಿ ಸ್ವಲ್ಪ ಹೊರಗೆ ಬಾಯಲ್ಲಿ, ಅಲ್ಲೇನೈತೆ ನೋಡಿ ಬಾಯಲ್ಲಿ. ಜಲ್ದಿ, ಸ್ವಲ್ಪ ಅರ್ಜೆಂಟ್ ಅಂದ್ರೆ ಗೊತ್ತಾಗಲ್ಲ. ನಾನು ತಡಿಸ್ರಿ. ನಮ್ಮ ಓ ಮುಕ್ಕೊಂತ್ರಿ ಪಾಪ, ನಮ್ಮ ಓ ಮುಕ್ಕೊಂತೆ ಪಾಪ, ಅದಕ್ಕೆ ಎಷ್ಟು ಆಸೆ ಇತ್ತು. ದೂರಿಂದ ಶ್ರೀ, ದೂರಿಂದ ಹೋಗಿಶ್ರೀ. ಎಸ್, ಒಡೆವಲ್ಲ ಬಾಬು. ಒಂದ ಸಾಕು. ಮುಂಜಾನೆ ತಮ್ಮಗೊಂದೆರಡು. ಹ್ಯಾಪಿ ಹೋಲಿಯನ ನಾ ಒಂದು ಹೊಡಿತೀನಿ ಲಾಸ್ಟ್. ತಡಿ, ಹೆಂಗಿದ್ರು ಕಂಡಪಟ್ಟಿ ಬಟ್ಟಿದಾವ ಒಗ್ಯಾಕ. ಇವು ಒಂದು ಟೀ ಶರ್ಟ್ ಹೆಚ್ಚಿಗಾಗುತ್ತೆ. ಅಪ್ಪು ಹ್ಯಾಪಿ ಹೋಲಿ. ಹೊಡಿತು, ಹೊಡೆದಿಲ್ಲ. ನಾ ಹಚ್ಚದಲ್ಲಿ ಅದು ಹೊಡೆದ್ರು ಹೋಗಿದ್ದಿಲ್ಲ. ಹಂಗೆ ವಿಡಿಯೋ ಎಂಡ್ ಹೇಳ್ಬಿಡು ಇದ್ರಾಗೆ. ವಿಡಿಯೋ ಹೆಂಗಿತ್ತಂತೇಳಿ. ನಿಮ್ಮ ಕಡೆ ಹೆಂಗೆ ಆಚರಿಸ್ರಿ ಅಂತ ಹೇಳ್ರಿ. ಮೊಬೈಲ್ ಶ್ರೀ ಮೊಬೈಲ್ ಐತಿ. ಲೋ ಓಮಂದಳು ಹೊಡಿತಿದ್ನಲ್ಲ ಮುಂಜಾನೆ ಪಾಪ. ಇಲ್ಲ ಅವ್ ನೋಡಿ ಪುಟ್ಟೆಗೆ ಇಟ್ಕೊಂಬಂದನ. ಹ್ಯಾಪಿ ಹೋಳಿ ಅನ್ನ. ಹ್ಯಾಪಿ ಮಾರಿಗೊಡಿ ತಿಲಿಗೆ ಬೇಡ. ಭಾಳ ಅಪ್ಪಂಗದನವ, ಮಂಗೆ ಮಾಡ್ದಾನ. ಹೊಡಿಲಿಕ್ಕನ ಕೈಲಿ ಇಸಿರ್ತ ನೋಡು. ಬಸ್ ಅದು ಎಂಜಾಯ್ ಆತಿಲ್ಲ. ಹಾಂ, ಬಾಯ್ ಅಂತ ಹೇಳ್ಬಿಡು. ಫ್ರೆಂಡ್ಸ್, ಎಷ್ಟೊತ್ತಿನ ತನಕ ಯಾರೆಲ್ಲ ವಿಡಿಯೋ ನೋಡಿರಿ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು. ಮತ್ತು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡಿ.